ಅಮೆರಿಕದಲ್ಲಿ ಮನೆಗಳನ್ನ ಹೇಗ್ ಕಟ್ತಾರೆ, ಯಾವ ರೀತಿ ಕಟ್ತಾರೆ, ಹಾಗೆ ಇಲ್ಲಿನ ಮನೆಗಳನ್ನ ಯಾಕೆ ಮರದಲ್ಲಿ ಕಟ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಸೈಟ್ಸ್ ಗಳನ್ನ ಪ್ಲಾಟ್ಸ್ ಅಂತ ಕರೀತಾರೆ. ಇಲ್ಲೂ ಸಹ ನಮ್ ಬೆಂಗಳೂರು ತರನೇ ಸೈಟ್ ಗಳನ್ನ ಮಾರ್ತಾರೆ. ಇಲ್ಲಿ ಸೈಟ್ ಗಳನ್ನ ಹೇಗೆ ಸೆಲ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಸುಮಾರು ಜನ ಬಿಲ್ಡರ್ಸ್ ಗಳು ಇರ್ತಾರೆ. ಅವರು ಈ ತರ ಕಮ್ಯುನಿಟಿನ ಮಾಡಿ ಇಲ್ಲಿರೋ ಪ್ಲಾಟ್ಸ್ ಗಳನ್ನ ಸೇಲ್ ಮಾಡ್ತಾರೆ. ನಾವು ಸೆಲೆಕ್ಟ್ ಮಾಡಿರೋ ಪ್ಲಾಟ್ ಅಲ್ಲಿ ಅವರೇ ಮನೆ ಕಟ್ಟಿ ಕೊಡ್ತಾರೆ. ಇಲ್ಲೂ ಕೂಡ ನಾರ್ತ್ ಪ್ಲಾಟ್ಸ್, ಸೌತ್ ಪ್ಲಾಟ್ಸ್, ವೆಸ್ಟ್, ಈಸ್ಟ್ ಅಂತ ಮಾರ್ತಾರೆ. ಒಂದೊಂದ್ ಪ್ಲಾಟ್ಸ್ ಗಳಿಗೂ ಬೇರೆ ಬೇರೆ ಪ್ರೈಸ್ ಗಳಿರುತ್ತೆ. ಹಾಗೆ ಸ್ಕ್ವೇರ್ ಫೀಟ್ಸ್ ಪ್ರಕಾರನು ಪ್ರೈಸ್ ಗಳು ಬೇರೆ ಬೇರೆ ಇರುತ್ತೆ. ಒಂದೇನಂದ್ರೆ ಇಲ್ಲಿ ಯಾವ ಮನೆಗಳು ತುಂಬಾ ಪುಡ್ದಾಗಿ ಚಿಕ್ಕದಾಗಿರಲ್ಲ, ಎಲ್ಲಾ ಮನೆಗಳು ದೊಡ್ಡ ದೊಡ್ಡದಾಗೆ ಇರುತ್ತೆ. ಒಂದ್ ಮನೆನ ಕನ್ಸ್ಟ್ರಕ್ಟ್ ಮಾಡಿ ನಮ್ಗೆ ಕೊಡೋದಕ್ಕೆ ಸುಮಾರು 8 ತಿಂಗಳಿಂದ 1 ವರ್ಷ ತಗೊಳ್ತಾರೆ. ಹಲೋ, ನಮಸ್ಕಾರ ಎಲ್ರಿಗೂ. ಅಮೆರಿಕದಲ್ಲಿ ಮನೆಗಳನ್ನ ಹೇಗ್ ಕಟ್ತಾರೆ, ಯಾವ ರೀತಿ ಕಟ್ತಾರೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದು ಒಂದ್ ಮನೆ. ಸೊ ಈ ಮನೆ ಒಳಗಡೆ ಹೆಂಗ್ ಕಟ್ತಾರೆ, ಹೇಗೆ ಇಲ್ಲಿ ಯಾವ ತರ ಮನೆ ಕಟ್ತಾರೆ ಅಂತ ನೋಡೋಣ. ಯೂಶಲಿ ಎಲ್ಲಾ ಮನೆನೂ ಒಂಥರ ಈ ಮರದಿಂದನೇ ಕಟ್ಟೋದು, ವುಡನ್ ಇಂದ ಕಟ್ತಾರೆ. ನಾವು ಒಳಗಡೆ ಹೆಂಗೆ ಮನೆಗಳನ್ನ ಇಟ್ಕೆ ಮತ್ತೆ ಸಾಲಿಡ್ ಬ್ಲಾಕ್ ಅಲ್ಲಿ ಕಟ್ತೀವಿ, ಇವ್ರು ಹಂಗ್ ಕಟ್ಟಲ್ಲ. ಇವ್ರು ಯೂಶಲಿ ಈ ತರ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಾ ಒಂಥರ ಇದು ಮರದಲ್ಲೇ ಕಟ್ತಾರೆ. ಕಾಂಕ್ರೀಟ್ ನಾವ್ ಹೆಂಗೆ ಬೆಂಗಳೂರು ಮನೆಗಳಲ್ಲಿ, ಇಂಡಿಯಾದಲ್ಲಿ ಮನೆಗಳಲ್ಲಿ ಕಾಂಕ್ರೀಟ್ ಹಾಕಿ ಫ್ಲೋರಿಂಗ್ ಮಾಡ್ತೀವಿ, ಅದೇ ತರ ಮಾಡ್ತಾರೆ ಮರದ್ದೇ. ಸೊ ಇಲ್ಲಿ ಕೆಳಗಡೆ ಮಾತ್ರ ಕಾಂಕ್ರೀಟ್ ಇರುತ್ತೆ. ಇದು ಆಮೇಲೆ ಅವರು ಟೈಲ್ಸ್ ಅಥವಾ ವುಡನ್ ಫ್ಲೋರಿಂಗ್ ಮಾಡಿಸ್ತಾರೆ. ಇದು ಫೈರ್ ಪ್ಲೇಸ್, ಇಲ್ಲಿ AC ಇದು. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ವುಡನ್ ಅಲ್ಲಿ ಇರುತ್ತೆ. ಇಲ್ಲಿ ಏನಕ್ಕೆ ಕಾಂಕ್ರೀಟ್ ಮನೆಗಳನ್ನ ಕಟ್ಟಲ್ಲ, ವುಡನ್ ಮನೆಗಳನ್ನ ಕಟ್ತಾರೆ ಅಂದ್ರೆ, ಇಲ್ಲಿ ಮರಗಳು ಜಾಸ್ತಿ ಇರೋದ್ರಿಂದ, ಹಾಗೆ ವುಡ್ ಅವೈಲಬಿಲಿಟಿ ತುಂಬಾ ಜಾಸ್ತಿನೇ ಇದೆ. ಹಾಗೆ ಮನೆನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕಮ್ಮಿ ಟೈಮ್ ಹಿಡಿಸುತ್ತೆ ಅಂತ, ಮನೆ ಕಟ್ಟೋದು ಈಸಿ ಕೂಡ ಇರುತ್ತೆ ಅಂತ ವುಡ್ ನ ಯೂಸ್ ಮಾಡ್ತಾರೆ. ಈ ವುಡನ್ ಮನೆಗಳಲ್ಲಿ ಇವಾಗ ಅರ್ಥಕ್ವೇಕ್ ಆದ್ರೆ ಇಲ್ಲ ಏನಾದ್ರೂ ವೆದರ್ ಆಕ್ಸಿಡೆಂಟ್ಸ್ ಆದ್ರೆ ಸ್ವಲ್ಪ ಡ್ಯಾಮೇಜ್ ಆಗೋದು ಕಮ್ಮಿ. ಆದ್ರೆ ಕಾಂಕ್ರೀಟ್ ಮನೆಗಳಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇದು ಕೂಡ ಒಂದ್ ಮೇನ್ ರೀಸನ್ ಅವರು ವುಡನ್ ಮನೆಗಳನ್ನ ಕಟ್ಟಕ್ಕೆ. ಅಮೆರಿಕ ದೇಶದಲ್ಲಿ ವಿಂಟರ್ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಇರುತ್ತೆ, ಹಾಗೆ ಸ್ನೋಫಾಲು ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಈ ತರ ಚಳಿಗೆ ವುಡನ್ ಮನೆಗಳು ಒಳಗಡೆ ಬೆಚ್ಚಗಿರುತ್ತೆ. ಇದು ಕೂಡ ಒಂದ್ ಮೇನ್ ರೀಸನ್ ಇಲ್ಲಿ ಎಲ್ಲಾ ಮನೆಗಳನ್ನು ಮರದಲ್ಲಿ ಕಟ್ಟೋದಿಕ್ಕೆ. ಹಾಗೆ ಈ ಮನೆಗಳಿಗೆ ಏನೇ ವೆದರ್ ಆಕ್ಸಿಡೆಂಟ್ ಆಗ್ಲಿ ಇಲ್ಲ ಏನೇ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ಕೊಂಡ್ರು ಇಲ್ಲಿ ಕಂಪ್ಲೀಟ್ ಆಗಿ ಮನೆಗಳಿಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇಲ್ಲಿರೋ ಮನೆ, ನೀವು ಆ ಮನೆ ಇವಾಗ ನಾನು ತೋರಿಸಿದ ಕ್ಲಿಪ್ ಅಲ್ಲಿ ಒಳಗಡೆ ಎಲ್ಲ ಇನ್ನೂ ವುಡನ್ ಹಾಕಿದ್ರು. ಸೊ ನಾನು ಹೇಳದ್ನಲ್ಲ, ಸಾಲಿಡ್ ಇದಲ್ಲಿ ಕಟ್ಟಲ್ಲ, ಸಾಲಿಡ್ ಹಾಗೆ ಇಟ್ಕೆಲ್ ಕಟ್ಟಲ್ಲ ಅಂತ. ಶೀಟ್ ರಾಕ್ ಹೆಂಗ್ ಹಾಕ್ತಾರೆ ಒಳಗಡೆ, ಒಂದ್ಸತಿ ವುಡನ್ ಎಲ್ಲ ಕಟ್ಟಾದ್ಮೇಲೆ ಶೀಟ್ ರಾಕ್ ಹೆಂಗ್ ಹಾಕ್ತಾರೆ ಅಂತ ತೋರಿಸ್ತೀನಿ. ಆ ಮನೆ ಅವಾಗಲೇ ನಾನು ಕ್ಲಿಪ್ ಅಲ್ಲಿ ನೋಡಿರ್ಬೋದು, ಎಲ್ಲ ವುಡನ್ ಹಾಕಿದ್ರು, ವುಡನ್ ಅಲ್ಲಿ ಕಟ್ಟಿದ್ರು ಮನೆನ ಒಳಗಡೆ. ಸೊ ಇಲ್ಲಿ ವುಡನ್ ಕಟ್ಟಾದ್ಮೇಲೆ ಈ ತರ ಶೀಟ್ ರಾಕ್ ಗಳು ಹಾಕ್ತಾರೆ. ಪ್ಲೇವುಡ್ ಶೀಟ್ ಅಂತಾರೆ ನೋಡಿ, ಆ ತರ ಇರುತ್ತೆ. ಸೊ ಆಲ್ಮೋಸ್ಟ್ ಮನೆನ ಎಲ್ಲ ಆ ತರ ಆ ಪ್ಲೇವುಡ್ ಶೀಟ್ ಅಲ್ಲೇ ಆ ಒಳಗಡೆ ಏನ್ ಕಟ್ಟಿರ್ತಾರೆ ಅದು, ಆ ಸ್ಟ್ರಕ್ಚರ್ ಏನಿರುತ್ತೆ, ಆ ವುಡನ್ ಮರದ್ ಏನಿರುತ್ತೆ ಅದನ್ನ ಈ ತರ ಪ್ಲೇವುಡ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಡ್ತಾರೆ. ನೀವು ನೋಡ್ತಾ ಇರ್ಬೋದು ಮನೆ ಹೀಗ್ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ. ಆವಾಗ್ಲೇ ನಾವು ನೋಡಿದ್ರಲ್ಲಿ ಬರೀ ಎಲ್ಲಾ ಮರದಲ್ಲಿ ಕಟ್ಟಿದ್ರು ಮನೆ, ವುಡನ್ ಫ್ರೇಮ್ಸ್ ಗಳಿತ್ತು, ಜಸ್ಟ್ ವುಡನ್ ಫ್ರೇಮ್ಸ್ ಗಳನ್ನ ಕಂಬಗಳ ತರ ಕಟ್ಟಿದ್ರು. ಸೊ ಅದಾಗಿದ್ದು ನೆಕ್ಸ್ಟ್ ಸ್ಟೆಪ್ ಇವ್ರು ಮಾಡೋದು ಈ ತರ ಶೀಟ್ ರಾಕ್ ಅಲ್ಲಿ ಕಂಪ್ಲೀಟ್ ಆಗಿ ಅದನ್ನೆಲ್ಲ ಮುಚ್ಚಿಬಿಡ್ತಾರೆ. ಸೊ ಈ ತರ ಬರುತ್ತೆ ಮನೆ, ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ. ಇದೆಲ್ಲ ಮಾಡಾದ್ಮೇಲೆ ಮನೆ ಒಳಗಡೆ ಯೂಶಲಿ ಅಮೆರಿಕ ದೇಶದಲ್ಲಿ ಇಲ್ಲಿ ಯಾವಾಗ್ಲೂ ವೈಟ್ ಪೇಂಟೇ ಹೊಡಿಯೋದು, ಇಲ್ಲ ಲೈಟ್ ಪೇಂಟ್ಸ್ ಹೊಡಿತಾರೆ. ಸೊ ಇದು ಶೀಟ್ ರಾಕ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಅವ್ರು ಮಾಡೋದು ಪೇಂಟ್ ಮಾಡ್ತಾರೆ. ಕ್ಯಾಬಿನೆಟ್ಸ್ಗೂ ಪೇಂಟ್ ಮಾಡ್ತಾರೆ. ಇದೆಲ್ಲ ವುಡನ್ ಕ್ಯಾಬಿನೆಟ್ಸ್ ನೋಡಿ ಮೇಲ್ಗಡೆ ಎಲ್ಲ ಹೆಂಗಿರುತ್ತೆ. ಸೊ ಡಿಪೆಂಡ್ಸ್ ಆನ್ ಈಚ್ ಮನೆ ಹೆಂಗಿರುತ್ತೆ ಅಂತ ನೋಡಿ. ಇಲ್ಲೊಂದು ಫೈರ್ ಪ್ಲೇಸ್ ಇದೆ, ನೀವು ಅದ್ರಲ್ಲಿ ನೋಡಿರ್ಬೋದು, ಬೆಂಕಿ ಹಾಕೋ ಜಾಗ ಫೈರ್ ಪ್ಲೇಸ್ ಇದು ಜಸ್ಟ್ ಇದ್ರಲ್ಲಿ ಫೈರ್ ಇರಲ್ಲ, ಇದು ಎಲೆಕ್ಟ್ರಿಕ್ ಫೈರ್ ಪ್ಲೇಸ್. ಇದು ಮಾಸ್ಟರ್ ಬೆಡ್ರೂಮ್ ಆಕ್ಚುಲಿ. ಸೊ ನಾನು ಇದು ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಕಂಪ್ಲೀಟ್ ಆಗಿ ಮನೆ ಇವಾಗ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ. ಸೊ ಕಂಪ್ಲೀಟ್ ಆಗಿ ಮನೆ ಫಿನಿಶ್ ಆದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಾತ್ರೂಮ್ ಇದು. ಸೊ ಇಲ್ಲಿ ಬಾತ್ ಟಬ್ ಬರುತ್ತೆ. ಇಲ್ಲಿ ಯೂಶಲಿ ಎಲ್ಲಾ ಮನೇಲೂ, ಅಮೆರಿಕದಲ್ಲಿ ಎಲ್ಲಾ ಮನೆಗಳಲ್ಲೂ ಬಾತ್ ಟಬ್ ಇದ್ದೇ ಇರುತ್ತೆ. ಅದನ್ನ ಯೂಸ್ ಮಾಡ್ತೀವೋ ಬಿಡ್ತಿರೋ ಸೆಕೆಂಡರಿ. ಬಾತ್ ಟಬ್ ಇರುತ್ತೆ, ಶವರ್ ಪ್ಲೇಸು. ಎಲ್ಲಾ ಮನೆಗಳು ಒಂದೊಂದ್ ತರ ಇರುತ್ತೆ. ಬಿಲ್ಡರ್ಸ್ ಒಂದೊಂದು ಮಾಡೆಲ್ ಅಲ್ಲಿ ಕಟ್ಟಿರ್ತಾರೆ. ಸೊ ಅದು ನಾವು ಯಾವ ತರ ಮಾಡೆಲ್ ಚೂಸ್ ಮಾಡ್ಕೊಳ್ಳೋದು, ಅದು ನಮಗೆ ಆಪ್ಷನ್ಸ್ ಇರುತ್ತೆ. ಹಾಗೆ ಮನೆಗಳಲ್ಲಿ ಯಾವ್ದು ಒಂಥರ ಚಿಕ್ಕದಾಗಿರಲ್ಲ, ಎಲ್ಲ ದೊಡ್ಡದಾಗೆ ಇರುತ್ತೆ ಮನೆಗಳು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಿಂಕ್ ಬರುತ್ತೆ. ಸಿಂಕ್ ಇಲ್ಲಿ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಗ್ಯಾಸ್ ಸ್ಟವ್ ಬರುತ್ತೆ, ಇಲ್ಲಿ ಸ್ಲ್ಯಾಬ್ ಬರುತ್ತೆ, ಇಲ್ಲೆಲ್ಲ ಇದು ಕಿಚನ್ ಸ್ಲ್ಯಾಬ್ಸ್ ಬರುತ್ತೆ. ಹಾಗೆ ಇದು ಇಲ್ಲಿ ಗ್ಯಾಸ್ ಸ್ಟವ್ ಬರುತ್ತೆ. ಹಾಗೆ ಇದು ಫ್ರಿಡ್ಜ್ ಇಟ್ಕೊಳ್ಳಕ್ ಸ್ಪೇಸು ಇಷ್ಟು ದೊಡ್ಡದು ಇದ್ದೇ ಇರುತ್ತೆ ಫ್ರಿಡ್ಜ್. ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಇದು ಮೆಟ್ಲು. ಸೊ ಇದನ್ನು ಎಲ್ಲ ಕ್ಲೀನ್ ಆಗಿ ಪೇಂಟ್ ಮಾಡಿ, ಆಕ್ಚುಲಿ ಇವಾಗ ಮನೆ ಮುಗಿದ್ಮೇಲೆ ಅದ್ ನೋಡಕ್ ಇನ್ನೂ ಚೆನ್ನಾಗಿರುತ್ತೆ. ಯೂಶಲಿ ಇಲ್ಲಿ ಮನೆಗಳೆಲ್ಲ ದೊಡ್ಡದಾಗೆ ಇರುತ್ತೆ, ಯಾವ್ದು ತುಂಬಾ ಪುಟ್ಟು ಮನೆ ಅಂತ ಇರಲ್ಲ. ಯಾಕಂದ್ರೆ
ಅಮೆರಿಕದಲ್ಲಿ ಜಾಗ ದೊಡ್ಡದು, ತುಂಬಾ ಜಾಗ ಇದೆ. ಸೊ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಎಲ್ಲಾ ಮನೆಗಳು. ಯಾವ್ದು ತುಂಬಾ ಚಿಕ್ಕದಾಗಿರುತ್ತೆ ಆ ತರ ಇರಲ್ಲ. ನೀವು ಇಲ್ಲಿ ಈ ಮನೆಗ್ ನೋಡ್ತಾ ಇರ್ಬೋದು, ಬೆಳಕು ಗಾಳಿ ತುಂಬಾ ಚೆನ್ನಾಗ್ ಬರುತ್ತೆ. ಕಿಟಕಿಗಳು ಎಷ್ಟು ದೊಡ್ಡದಾಗಿರುತ್ತೆ, ಗಾಳಿ ಬೆಳಕು ಅಷ್ಟೇ ಚೆನ್ನಾಗ್ ಬರುತ್ತೆ. ಪಕ್ಕದಲ್ಲಿ ಮನೆ ಕಟ್ಸಿದ್ರು ಸಹ ನಮ್ಗೆ ಗಾಳಿ ಬೆಳಕಿಗೆ ಕೊರತೆ ಇರಲ್ಲ. ಇಲ್ಲಿ ಈ ಮನೆಗೆ ಬ್ರಿಕ್ ಹಾಕ್ತಾ ಇದ್ದಾರೆ, ಅಲ್ಲಿ ನೋಡ್ತಾ ಇರ್ಬೋದು. ಬ್ರಿಕ್ ಈ ಶೀಟ್ ರಾಕ್ ಹಾಕದ್ಮೇಲೆ ಇವ್ರದ್ದು ನೆಕ್ಸ್ಟ್ ಸ್ಟೆಪ್ ಇನ್ನೇನಿಲ್ಲ, ಬ್ರಿಕ್ ಹಾಕ್ಬಿಡ್ತಾರೆ ಡೈರೆಕ್ಟ್ ಆಗಿ. ಮನೆಗ್ ಪೇಂಟ್ ಮಾಡೋದಾಗ್ಲಿ, ಪ್ಲಾಸ್ಟ್ರಿಂಗ್ ಮಾಡೋದಾಗ್ಲಿ ಅದೆಲ್ಲ ಏನು ಮಾಡಲ್ಲ. ಇಲ್ಲಿ ಪೇಂಟ್ ಮಾಡ್ಸೋದು ಅದೆಲ್ಲ ತಲೆನೋವು ಇರಲ್ಲ. ನಿಮ್ಗೆ ಅವಾಗ್ಲೇ ತೋರ್ಸದ್ನಲ್ಲ ನಾನು. ಸೊ ಇಲ್ಲಿ ಈ ಒಂದ್ಸತಿ ಈ ವರ್ಕ್ ಆದ್ಮೇಲೆ ನೆಕ್ಸ್ಟ್ ಬ್ರಿಕ್ ನ ಹಾಕ್ತಾರೆ. ಇಲ್ಲೆಲ್ಲ ವೈಟ್ ಸಿಮೆಂಟ್ ಇದೆ. ಯೂಶಲಿ ಆಲ್ಮೋಸ್ಟ್ ಈ ತರ ಲೈಟ್ ಬ್ರಿಕ್ ಯೂಸ್ ಮಾಡಿದ್ರೆ ವೈಟ್ ಸಿಮೆಂಟ್ ಯೂಸ್ ಮಾಡ್ತಾರೆ. ಇವನ್ ಗ್ರೇ ಸಿಮೆಂಟ್ ಸಹ ಯೂಸ್ ಮಾಡ್ತಾರೆ. ಡಿಪೆಂಡ್ಸ್ ಆನ್ ಬಿಲ್ಡರ್ಸ್, ಹಾಗೆ ನಾವ್ ಏನ್ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿದೆ ಬ್ರಿಕ್. ಈ ತರ ಇರುತ್ತೆ ಇಟ್ಕೆಗಳಿಲ್ಲಿ. ಇದ್ರಲ್ಲೂ ಡಿಫ್ರೆಂಟ್ ವೆರೈಟಿ ಇಟ್ಕೆಗಳು ಸಿಗುತ್ತೆ, ಕಲರ್ ಡಿಫ್ರೆಂಟ್ ಬೇರೆ ಬೇರೆ ಕಲರ್ ಇಟ್ಕೆಗಳು ಸಿಗುತ್ತೆ. ಸೊ ಅದನ್ನ ನಾವು ಮನೆ ತಗೋಬೇಕಾದ್ರೆ ಚೂಸ್ ಮಾಡ್ಕೋಬಹುದು. ಇಟ್ಕೆಗಳು ಯೂಶಲಿ ಹಿಂಗಿರುತ್ತೆ ನೋಡಿ, ಬೇರೆ ಬೇರೆ ಕಲರ್ ಇಟ್ಕೆಗಳು ಇರುತ್ತೆ. ನೋಡಿ, ಈ ಮನೆಗೆ ಒಂಥರ ಕೆಂಪ್ ಕಲರ್ ಬ್ರಿಕ್ ಹಾಕ್ತಿದಾರೆ ನೋಡಿ. ಡಿಫ್ರೆಂಟ್ ಕಲರ್ ಬ್ರಿಕ್ ಗಳು ಸಿಗುತ್ತೆ. ಸೊ ನಾವು ಬಿಲ್ಡರ್ ಹತ್ರ ಮನೆ ತಗೋಬೇಕಾದ್ರೆ ನಾವು ಚೂಸ್ ಮಾಡ್ಕೋಬಹುದು ಯಾವ ಕಲರ್ ಬ್ರಿಕ್ ಬೇಕು ನಮ್ಗೆ ಅಂತ. ಇನ್ನೊಂದೇನ್ ಅಬ್ಸರ್ವ್ ಮಾಡಿದೀನಿ ಇಲ್ಲಿ ಅಂದ್ರೆ ಫೌಂಡೇಶನ್, ಕಾಂಕ್ರೀಟ್ ಫೌಂಡೇಶನ್ ಹಾಕಿದ ತಕ್ಷಣ ಈ ಮರದಲ್ಲಿ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾವಾದ್ರೆ ಅಲ್ಲಿ ಇಂಡಿಯಾದಲ್ಲಿ ಕ್ಯೂರಿಂಗ್ ಮಾಡಿ ಒಂದಷ್ಟು ದಿನ ವೇಟ್ ಮಾಡಿ ಆಮೇಲೆ ಕಟ್ತೀವಿ. ಇವ್ರು ಅದೆಲ್ಲ ಮಾಡಲ್ಲ. ಫೈನಲ್ ಆಗಿ ನೋಡಿ, ಮನೆ ಈ ತರ ಕಾಣಿಸುತ್ತೆ ಎಲ್ಲ ಮುಗಿದ್ಮೇಲೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಮನೆಗಳು ನೋಡಕ್ ಒಂದೇ ತರ ಕಾಣಿಸಿದ್ರು, ಆದ್ರೆ ಡಿಫ್ರೆಂಟ್ ಮಾಡೆಲ್ಸ್ ಇರುತ್ತೆ. ಸ್ಕ್ವೇರ್ ಫೀಟ್ ತಕ್ಕನಂಗೆ ದೊಡ್ಡದು ಇರುತ್ತೆ, ಕೆಲವೊಂದು ಚಿಕ್ಕದು ಇರುತ್ತೆ. ಹಾಗೆ ನನ್ನ ಯಾರೋ ಕೇಳಿದ್ರು ಇಲ್ಲಿನ ಮನೆಗಳು ವಾಸ್ತು ಪ್ರಕಾರ ಇರುತ್ತಾ ಅಂತ. ಕೆಲವೊಂದು ಮನೆಗಳು ಖಂಡಿತವಾಗ್ಲೂ ವಾಸ್ತು ಪ್ರಕಾರ ಇರುತ್ತೆ. ನಾವು ನಾರ್ತ್ ಪ್ಲಾಟ್ ತಗೊಳ್ತೀವಾ ಇಲ್ಲ ಸೌತ್ ಪ್ಲಾಟ್ ತಗೊಳ್ತೀವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನಾವು ಮನೆ ಕಟ್ಟೋ ಮುಂಚೆನೆ ಬಿಲ್ಡರ್ಸ್ ಹತ್ರ ಹೇಳಿ ಕೆಲವೊಂದು ಆಲ್ಟ್ರೇಷನ್ ಸಹ ಮಾಡಬಹುದು. ಕಂಪ್ಲೀಟ್ ಆಗಿ ಮನೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹಿಂಗ್ ಕಾಣಿಸುತ್ತೆ. ಮನೆ ಸೇಲ್ ಮಾಡೋದಕ್ಕೆ ಇಲ್ಲಿನ ಬಿಲ್ಡರ್ಸ್ ಗಳು ಒಳ್ಳೆ ಅರಮನೆ ತರ ಇದನ್ನ ಒಳಗಡೆ ಎಲ್ಲ ಡೆಕೋರೇಟ್ ಮಾಡಿ ಇಂಟೀರಿಯರ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ನೋಡೋಣ ಬನ್ನಿ. ತಣ್ಣಗಿದೆ, ನೀವು ನೋಡ್ತಾ ಇರ್ಬೋದು. ಜನಕ್ಕೆ ತೋರ್ಸಕ್ ಇಟ್ಟಿದ್ದಾರೆ, ಮಾಡೆಲ್ ಹೋಮ್ಸ್ ಇದು. ಆದ್ರೆ ಇದು ಹಾಯ್ ಗುಡ್ ಮಾಡೆಲ್ ಹೌಸ್ ಅಂತಾರೆ ಇದನ್ನ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಳ್ಳೆ ಅರಮನೆ ತರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಆದ್ರೆ ಮನೆ ತಗೋಬೇಕಾದ್ರೆ ಫುಲ್ ಖಾಲಿ ಇರುತ್ತೆ, ಇದೆಲ್ಲ ಏನೂ ಇರಲ್ಲ. ಇವರು ಕಸ್ಟಮರ್ಸ್ಗೆ ಅಟ್ರಾಕ್ಟ್ ಆಗ್ಲಿ ಅಂತ ಇಷ್ಟು ಚೆನ್ನಾಗೆಲ್ಲ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಬ್ಯಾಕ್ ಯಾರ್ಡು ಇದು ಆಕ್ಚುಲಿ ಚಿಕ್ಕದಾಗಿದೆ. ಬ್ಯಾಕ್ ಯಾರ್ಡ್ ಇಲ್ಲಿ ಯೂಶಲಿ ಕೆಲವೊಂದು ಮನೆಗೆ ಸ್ಕ್ವೇರ್ ಫೀಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ದೊಡ್ಡದಾಗಿರುತ್ತೆ ಬ್ಯಾಕ್ ಯಾರ್ಡು. ಇದು ಸ್ವಲ್ಪ ಚಿಕ್ಕದಾಗಿದೆ. ನೋಡಿ ಮನೆನ ಹೇಗೆ ಎಷ್ಟು ಚೆನ್ನಾಗಿ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಮಾಡೆಲ್ ಹೌಸ್ ಅಂತಾರೆ ಇದನ್ನ. ಯೂಶಲಿ ಎಲ್ಲ ಮಾಡೆಲ್ ಹೌಸ್ಗಳು ಹೀಗೆ ಇರುತ್ತೆ. ಇಷ್ಟೇ ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿ ಒಂದೊಂದ್ ಕಡೆನೂ ಒಂದೊಂದ್ ಥೀಮ್ ಇಟ್ಕೊಂಡು ಎಲ್ಲ ಇಂಟೀರಿಯರ್ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ. ನೋಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗ್ಬಿಡ್ಬೇಕು, ಅಷ್ಟ್ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಒಂದ್ಸತಿ ಮನೆ ಕೊಟ್ಟಾದ್ಮೇಲೆ ನಾನು ನಿಮ್ಗೆ ಅವಾಗ್ಲೇ ತೋರ್ಸದ್ನಲ್ಲ ಹಾಗಿರುತ್ತೆ. ನೋಡಿ ಇದು ಮಕ್ಳು ಬೆಡ್ರೂಮ್. ಈ ತರ ಮಾಡೆಲ್ ಹೌಸ್ ಬಂದ್ರೆ ನಮಗೂ ಐಡಿಯಾನು ಬರುತ್ತೆ, ನಾವು ಮನೆ ತಗೊಂಡ್ರೆ ಹೇಗೆ ನಾವು ಡೆಕೋರೇಟ್ ಮಾಡ್ಬೋದು, ಯಾವ ತರ ಇಂಟೀರಿಯರ್ಸ್ ಎಲ್ಲ ಪ್ಲಾನ್ ಮಾಡ್ಬೋದು ಅಂತ. ಸೊ ಪ್ಲಾಟ್ಸ್ ಎಲ್ಲ ಸೆಲ್ ಮಾಡಾದ್ಮೇಲೆ ಈ ಮಾಡೆಲ್ ಹೌಸ್ನು ಮಾರಕ್ ಇಟ್ಟಿರ್ತಾರೆ. ಇಷ್ಟ ಇದ್ದವ್ರು ತಗೋಬಹುದು. ಡಿಪೆಂಡ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಈ ತರ ಮಾಡೆಲ್ ಹೌಸ್ಗಳು. ಯಾಕಂದ್ರೆ ಅವ್ರು ಆಲ್ರೆಡಿ ಇಂಟೀರಿಯರ್ಸ್ ಎಲ್ಲ ಮಾಡ್ಬಿಟ್ಟಿರ್ತಾರೆ, ಎಲ್ಲ ಅಪ್ಗ್ರೇಡ್ ಮಾಡ್ಬಿಟ್ಟಿರ್ತಾರೆ ಏನೇನ್ ಬೇಕು ಎಲ್ಲ. ಸೊ ನೀವ್ ನೋಡ್ಬೋದು, ಇದು ಗೇಮ್ ರೂಮು. ಆಲ್ಮೋಸ್ಟ್ ಎಲ್ಲಾ ಮನೆಗಳು ಹಿಂಗೆ ಇರುತ್ತೆ. ಒಂದು ಗೇಮ್ ರೂಮ್ ಇರುತ್ತೆ, ಒಂದು ಮೀಡಿಯಾ ರೂಮ್ ಇರುತ್ತೆ, ಒಂದು ಲಿವಿಂಗ್ ಸ್ಪೇಸ್ ಇರುತ್ತೆ, ಮೇಲ್ಗಡೆ ಬೆಡ್ರೂಮ್ಸ್ ಇರುತ್ತೆ. ನೀವು ನೋಡಿ, ನಾನ್ ನಿಮ್ಗೆ ತೋರಿಸ್ತಾ ಇರೋದೆಲ್ಲ ಮೇಲ್ಗಡೆ ಬೆಡ್ರೂಮ್ಸ್ ಇರುತ್ತೆ. ಇದು ಕೆಳಗಡೆ. ಸೊ ಕೆಳಗಡೆ ಹಿಂಗೆಲ್ಲ ಇರುತ್ತೆ. ನೀವು ಕಿಚನ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿ ಇಂಟೀರಿಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗ್ಯಾಸ್ ಸ್ಟವ್, ಬರ್ನರ್ಸ್. ಯಾರೇ ಬಿಲ್ಡರ್ಸ್ ಮನೆ ಕಟ್ಕೊಟ್ರು ಇನ್ ಬಿಲ್ಟ್ ಡಿಶ್ ವಾಷರು, ಓವನ್, ಮೈಕ್ರೋ ಓವನ್ ಹಾಗೆ ಗ್ಯಾಸ್ ಸ್ಟವ್ ಇರುತ್ತೆ. ಫ್ರಿಡ್ಜ್ ಒಂದ್ ಮಾತ್ರ ನಾವು ತಗೋಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು ನಿಮ್ಗೆ ಸ್ವಲ್ಪ ಚಿಕ್ಕ ಸ್ಕ್ವೇರ್ ಫೀಟ್ ಮನೆನೆ, ಇನ್ನೂ ದೊಡ್ಡದು ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ನೀವು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದು ಮಾಸ್ಟರ್ ಬಾತ್ರೂಮ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಹಿಂಗಿರುತ್ತೆ ಮನೆ. ಆ ಮನೆ ಕಟ್ಟಬೇಕಾದ್ರೆ ಹೆಂಗಿತ್ತು, ಇವಾಗೆಲ್ಲ ಕಂಪ್ಲೀಟ್ ಆದಾಗ ನೋಡಿ ಈ ತರ ಕಾಣಿಸುತ್ತೆ. ಇದು ವಾಕ್ ಇನ್ ಕ್ಲಾಸೆಟ್ಸ್. ಕೆಲವು ಒಂದು ಬಿಲ್ಡರ್ಸ್ ಗಳು ಹಿ ಅಂಡ್ ಶಿ ಅಂತ ಕೊಟ್ಟಿರ್ತಾರೆ, ಹುಡುಗಂಗೆ ಹಾಗೆ ಹುಡುಗಿಗೆ ಅಂತ ಕ್ಲಾಸೆಟ್ ಸಹ ಇರುತ್ತೆ. ಕೆಲವೊಂದು ಬಿಲ್ಡರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಪ್ಲಾಟ್ಸ್ ಗಳಲ್ಲಿ ಈ ತರ ಮನೆಗಳು ಕಟ್ಟಿ ಕೊಡ್ತಾರೆ.
ಸೊ ಕಂಪ್ಲೀಟ್ ಆಗಿ ಮನೆ ಕಟ್ಟಿದ್ಮೇಲೆ ಒಂದೊಂದ್ ತರ ಮಾಡೆಲ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದೊಂದ್ ತರ ಮಾಡೆಲ್ ಇರುತ್ತೆ ಮನೆಗಳು. ಫೈನಲಿ ಮನೆ ಎಲ್ಲ ಕಟ್ಟಾದ್ಮೇಲೆ ಕಮ್ಯುನಿಟಿ ಈ ತರ ಕಾಣುತ್ತೆ ನೋಡಿ.